ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 18ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಧನ್ಯವಾದಗಳನ್ನು ನೀಡಿ ಪ್ರತಿಯೊಂದರಲ್ಲೂ ಕೃತಜ್ಞತೆ ಸಲ್ಲಿಸಿರಿ, ಇದು ನಿಮಗಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಚಿತ್ತವಾಗಿದೆ. 1 ಥೆಸಲೋನಿಕದವರಿಗೆ 5:18. ನೀವು ಯಾವಾಗಲೂ ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾನೆ. ಕೆಲವರು ಎಲ್ಲವನ್ನೂ ಹೇರಾಳವಾಗಿ ಹೊಂದಿರುವಾಗ ಮಾತ್ರ ದೇವರನ್ನು ಸ್ತುತಿಸುತ್ತಾರೆ ಮತ್ತು ಅವರು ದುಃಖ, ವೈಫಲ್ಯ ಅಥವಾ ಅವರು ನಿರುತ್ಸಾಹಗೊಂಡಾಗ, ದಣಿದಿರುವಾಗ ಹೊಗಳುವುದನ್ನು ಬಿಟ್ಟು ಬಿಡುತ್ತಾನೆ. ಕೀರ್ತನೆಗಾರನಾದ ದಾವೀದನು ಹೇಳುತ್ತಾನೆ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದನ್ನು ಇದನ್ನು ದೀನರು ಕೇಳಿ ಸಂತೋಷಿಸುವರು. ಕೀರ್ತನೆಗಳು 34:1-2. ರಾಜನಾದ ದಾವೀದನಿಗೆ ಹೊಗಳಿಕೆಯ ಆನಂದ ತಿಳಿದಿತ್ತು. ಆದುದರಿಂದಲೇ ಕರ್ತನ ಮಂಜೂಷವು ದಾವೀದನ ನಗರಕ್ಕೆ ಬಂದಾಗ ಅವನು ಸಂತೋಷದಿಂದ ಕುಣಿದು ಕುಪ್ಪಳಿಸಿದನು. 2 ಸಾಮುವೇಲನು 6:16. ನಿಮ್ಮ ಬಾಲ್ಯದಿಂದಲೂ ಕರ್ತನು ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳನ್ನು ನೀವು ವಿವರಿಸಿದಾಗ, ಅವರು ನಿಮಗೆ ನೀಡಿದ ಎಲ್ಲ ಆಶೀರ್ವಾದಗಳ ಬಗ್ಗೆ ನೀವು ಧ್ಯಾನಿಸುವಾಗ, ನೀವು ಪವಿತ್ರ ಗ್ರಂಥದಲ್ಲಿ ದಾಖಲಾಗಿರುವ ಎಲ್ಲ ಚಿಹ್ನೆಗಳು ಮತ್ತು ಅದ್ಭುತಗಳನ್ನು ನೀವು ಸಂತೋಷದಿಂದ ಧ್ಯಾನಿಸುವಾಗ, ನೀವು ಸ್ತುತಿಸುತ್ತಲೇ ಇರುತ್ತೀರಿ ಮತ್ತು ಅವನಿಗೆ ಧನ್ಯವಾದ ಹೇಳುವುದು ನಿಮಗೆ ತಿಳಿದೆಯೂ ಸಹ ನೀವು ನಿರಂತರವಾಗಿ ಆತನ ನಿಮ್ಮ ಸ್ತುತಿಗಳನ್ನು ಹಾಡುತ್ತೀರಿ. ನೀವು ಪ್ರಶಂಸೆ ಯೋಧರಾಗಿ ರೂಪಾಂತರಗೊಳ್ಳುತ್ತೀರಿ ಮತ್ತು ಸಂಪೂರ್ಣವಾಗಿ ಆಶೀರ್ವದಿಸಲ್ಪಡುತ್ತೀರಿ. ನೀವು ಹೀಗೆ ಸ್ತುತಿಸಿದಾಗ ಕರ್ತನ ಹೃದಯವು ಆಶೀರ್ವದಿಸುತ್ತದೆ. ದೇವರು ಮನುಷ್ಯನನ್ನು ಸ್ತುತಿಸುವುದಕ್ಕಾಗಿ ಸೃಷ್ಟಿಸಿದನು. ದಾವೀದನು ಹೇಳುತ್ತಾನೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಕೀರ್ತನೆಗಳು 139:14. ಯೆಹೋವನು ಮಹೋನ್ನತನು. ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತದ ನಗರದಲ್ಲಿ ಸ್ತುತಿ ಪಾತ್ರನಾಗಿದ್ದಾನೆ. ಕೀರ್ತನೆಗಳು 48:1. ಕರ್ತನು ಮಾತ್ರ ಎಲ್ಲ ಪ್ರಶಂಸೆಗೂ ಗೌರವಕ್ಕೆ ಅರ್ಹನು. ನಾವು ಪ್ರಕಟಣೆ ಪುಸ್ತಕದಲ್ಲಿ ಅದ್ಭುತವಾದ ದೃಶ್ಯವನ್ನು ನೋಡುತ್ತೇವೆ. ಪರಲೋಕದಲ್ಲಿರುವ ದೇವರ ಮಕ್ಕಳು ಸಂತೋಷಿಸಿ ಆತನನ್ನು ಸ್ತುತಿಸಿದಾಗ ಅವರು ಒಂದು ಹೊಸ ಹಾಡನ್ನು ಹಾಡಿದರು. ನೀವು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ತೆರೆಯಲು ಅರ್ಹರು, ಯಾಕೆಂದರೆ ನೀವು ಕೊಲ್ಲಲ್ಪಟ್ಟಿದ್ದೀರಿ ಮತ್ತು ಪ್ರತಿಯೊಂದು ಬುಡಕಟ್ಟಿನಿಂದಲೂ, ಭಾಷೆಯಿಂದಲೂ, ಜನರಿಂದಲೂ, ಜನಾಂಗದಿಂದಲೂ ನಿಮ್ಮ ರಕ್ತದಿಂದ ನಮ್ಮನ್ನು ದೇವರಿಗೆ ವಿಮೋಚಿಸಿದ್ದೀರಿ ಮತ್ತು ನಮ್ಮ ದೇವರಿಗೆ ನಮ್ಮ ರಾಜರು ಮತ್ತು ಯಾಜಕರನ್ನಾಗಿ ಮಾಡಿದ್ದೀರಿ ಮತ್ತು ನಾವು ಭೂಮಿಯ ಮೇಲೆ ಆಳುವೆವು. ಪ್ರಕಟಣೆ 5:9-10. ಕರ್ತನನ್ನು ಸ್ತುತಿಸಿರಿ ಮತ್ತು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂಬ ಕರೆಯನ್ನು ಅನೇಕ ಬಾರಿ ಸಲಹೆಯಾಗಿ ಮತ್ತು ಆಜ್ಞೆಯಂತೆ ಧರ್ಮ ಗ್ರಂಥದ ಮೂಲಕ ಪುನರಾವರ್ತಿಸಲಾಗುತ್ತದೆ. ಕೀರ್ತನೆಗಾರನಾದ ದಾವೀದನು ಹೇಳುತ್ತಾನೆ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಕೀರ್ತನೆಗಳು 103:2.
ನೀವು ಯಾವಾಗಲೂ ಆತನನ್ನು ಸ್ತುತಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿಮ್ಮ ಪ್ರೇಮಾನುಭಾವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಕೀರ್ತನೆಗಳು 63:3 ಮತ್ತು 4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.